ಸ್ನೇಹಿತರೆ, ಇಂದು ಬುಧವಾರ. ಈ ದಿನ ತಪ್ಪದೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಹಣಕಾಸನ್ನು ವೃದ್ಧಿಸ್ಕೊಂಡು ಅದೃಷ್ಟವನ್ನು ಸಂಪಾದಿಸ್ಕೊಳ್ಬೇಕು, ದಾರಿದ್ರ್ಯವನ್ನು ದೂರ ಮಾಡಿಕೊಳ್ಬೇಕು, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೇಕು, ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡಬೇಕು ಅಂದರೆ ಈ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಪರಿಹಾರವನ್ನು ಬುಧವಾರ ಸಾಯಂಕಾಲದ ನಂತರ ಅಂದರೆ ಸೂರ್ಯಾಸ್ತದ ನಂತರ ಮಾಡಿಕೊಳ್ಳುವಂತಹ ಅದ್ಭುತ ಪರಿಹಾರ ಸ್ನೇಹಿತರೆ. ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿಯೂ ನಿಮ್ಮ ಅದೃಷ್ಟ ಬದಲಾಗುತ್ತೆ. ದಾರಿದ್ರ್ಯ ದೋಷಗಳನ್ನು ಅನುಭವಿಸ್ಕೊಂಡು ಸಾಕಷ್ಟು ಲಾಸನ್ನು ಅನುಭವಿಸ್ತಾ ಇದ್ದೀರಾ, ನೆಮ್ಮದಿ ಇಲ್ಲ, ಸುಖ ಶಾಂತಿ ಇಲ್ಲ, ಯಾವುದೇ ಕೆಲಸದಲ್ಲೂ ನಿಮಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತಂದರೆ ಈ ಪರಿಹಾರ ಮಾಡ್ಕೊಂಡ ನಂತರ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮಾಯವಾಗುತ್ತೆ. ಸೂರ್ಯಾಸ್ತದ ನಂತರವಷ್ಟೇ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. 3 ಬುಧವಾರಗಳ ಕಾಲ ತಪ್ಪದೆ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ. ಈ ಪರಿಹಾರ ನಿಮ್ಮ ಅದೃಷ್ಟ ರೇಖೆಯನ್ನೇ ಬದಲಾಯಿಸುತ್ತೆ ಅಂತ ಹೇಳ್ಬೋದು. ಅಂದರೆ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಬೆನ್ನಟ್ಟಿ ಬರುತ್ತೆ ಅಂತಹ ಪರಿಹಾರ ಸ್ನೇಹಿತರೆ. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಈ ಪರಿಹಾರವನ್ನು ಈ ದಿನ ಸಾಯಂಕಾಲ 7 ಗಂಟೆಯ ನಂತರ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಮುಖ್ಯವಾಗಿ ಬೇಕಾಗಿರುವಂಥದ್ದು ಧನಿಯಾ ಬೀಜಗಳು ಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ನೀವು ಮನೆಯಲ್ಲಿ ಉಪಯೋಗಿಸದಂಥ ಅಂದರೆ ಹೊಸದಾದಂತಹ ಒಂದು ಹಸುವಿನ ತುಪ್ಪ ಬೇಕಾಗುತ್ತೆ. ಅಂದರೆ ಅದನ್ನು ಆಹಾರದಲ್ಲಿ ಬಳಸ್ತಾ ಇದ್ದೀರಾ, ಈಗಾಗಲೇ ಯೂಸ್ ಮಾಡಿದ್ದೀರಾ ಅಂದರೆ ಅದನ್ನು ಬಳಸಬೇಡಿ. ಹೊಸದಾಗಿ ಡಬ್ಬ ತೊಗೊಂಬಂದು ಅಥವಾ ಹಸುವಿನ ತುಪ್ಪ ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಂಬಂದ್ಬಿಟ್ಟು ನೀವು ಮಾಡ್ಬೋದು. ಹಸುವಿನ ತುಪ್ಪ ಹಾಗೆಯೇ ಧನಿಯಾ ಹಾಗೆಯೇ ಅದರ ಜೊತೆಗೆ ಕರ್ಪೂರ ಬೇಕಾಗುತ್ತೆ. ಈ 3 ಪದಾರ್ಥಗಳು ಸಾಕು. ಪ್ರತಿ ಮನೆಯಲ್ಲೂ ಕೂಡ ಸುಲಭವಾಗಿ ಲಭ್ಯ ಇರುವಂತಹ ಪದಾರ್ಥಗಳು ಸ್ನೇಹಿತರೆ. ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರ ಬಹಳ ಶ್ರೇಷ್ಠವಾದಂಥ ಪರಿಹಾರ ಅಂತ ತಿಳಿಸ್ಕೊಟ್ಟಿದ್ದಾರೆ. 3 ವಾರಗಳ ಕಾಲ ಮಾಡಿಕೊಂಡ ನಂತರ ಖಂಡಿತವಾಗಿ ನಿಮ್ಮ ಜೀವನದ ದಿಕ್ಕು ಬದಲಾಗ್ತಾ ಹೋಗುತ್ತೆ, ಹಣದ ವೃದ್ಧಿ ಆಗ್ತಾ ಹೋಗುತ್ತೆ, ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಕೆಲವೊಬ್ಬರಿಗೆ ಏನಾದರೂ ಕೊಂಡುಕೊಳ್ಬೇಕು ಅಂತ ಬಹಳಷ್ಟು ದಿನಗಳಿಂದ ಆಸೆಯನ್ನು ಇಟ್ಕೊಂಡಿರ್ತೀರ, ಸಂಕಲ್ಪ ಮಾಡ್ಕೊಂಡಿರ್ತೀರ. ಆಭರಣವನ್ನು ಕೊಂಡ್ಕೊಳ್ಬೇಕು, ಭೂಮಿಯನ್ನು ಖರೀದಿ ಮಾಡಬೇಕು, ಹೊಸದಾದಂಥ ಬಿಸ್ನೆಸ್ಸನ್ನು ಶುರು ಮಾಡಬೇಕು, ಅಥವಾ ಸಂತಾನಾಭಿವೃದ್ಧಿ ಆಗಬೇಕು, ಅಥವಾ ಮದುವೆ ಆಗಬೇಕು, ವಿವಾಹದ ಒಂದು ಯೋಗ ಬರಬೇಕು. ಹೀಗೆ ಅನೇಕ ರೀತಿಯ ಒಂದು ಇಷ್ಟಾರ್ಥಗಳು ಪ್ರತಿ ಮನುಷ್ಯನಲ್ಲೂ ಕೂಡ ಇರುತ್ತೆ. ಈ ಈಡೇರದ ಇಷ್ಟಾರ್ಥಗಳು ಈಡೇರಬೇಕು ಅಂದ್ರೂ ಕೂಡ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸಾಲ ಬಾಧೆಗಳಿಂದ ನರಳ್ತಾ ಇರ್ತೀವಿ, ಏನೋ ಒಂದು ಬಿಸ್ನೆಸ್ಗೆ ಕೈ ಹಾಕ್ಬಿಟ್ಟು ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಇಲ್ಲ ಅನಿರೀಕ್ಷಿತವಾಗಿ ಸಾಲ ಮಾಡಬೇಕಾಗತ್ತೆ, ಏನೋ ಕಷ್ಟ ಕಾರ್ಪಣ್ಯಗಳು ಜೀವನದಲ್ಲಿ ಬಂದೋದು ಬಿಡುತ್ತೆ, ಅನಾವಶ್ಯಕವಾಗಿ ಹಣ ಖರ್ಚಾಗುವಂಥ ಸಮಸ್ಯೆಗಳು ಬಂದುಬಿಡುತ್ತೆ. ಈ ರೀತಿ ಇದ್ದಾಗ ಖಂಡಿತವಾಗಿಯೂ ಆ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಧನಾಭಿವೃದ್ಧಿಯನ್ನು ನೋಡ್ತೀರಾ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಯೂರುತ್ತೆ. ಈ ಪರಿಹಾರ 3 ವಾರಗಳು ಅಂದರೆ 3 ಬುಧವಾರ ಮಾಡಿಕೊಳ್ಬೇಕು. ಈ ಪರಿಹಾರ ಮಾಡಿಕೊಳ್ಳುವಂತಹ ದಿನದಲ್ಲಿ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ. ಸ್ನಾನವನ್ನು ಮುಗಿಸ್ಕೊಳ್ಳಿ. ಸ್ನಾನವನ್ನು ಮುಗಿಸ್ಕೊಂಡ ನಂತರವೇ ಇದನ್ನು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ. ಬೆಳಗ್ಗೆ ಯಥಾ ಪ್ರಕಾರ ನಿಮ್ಮ ಕೈಂಕರ್ಯಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಿಮ್ಮ ನಿತ್ಯ ಪೂಜೆ ಯಾವ ರೀತಿಯಾಗಿರುತ್ತೆ, ಮನೆ ಸ್ವಚ್ಛತೆ ಆಗಿರ್ಬೋದು, ಪೂಜೆ ವಿಧಿವಿಧಾನ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಪೂಜೆ ಮಾಡ್ಕೊಳ್ಳಿ. ಯಾವುದೇ ರೀತಿ ಬದಲಾವಣೆ, ಪ್ರತ್ಯೇಕ ದೀಪಾರಾಧನೆ ಆ ಥರದ್ದೇನಿಲ್ಲ. ನಿಮ್ಮ ಕುಲದೈವಕ್ಕೆ ಇಷ್ಟ ದೈವಕ್ಕೆ ನೀವು ಯಾವ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ತೀರಾ ಆ ರೀತಿ ದೀಪಾರಾಧನೆ ಮಾಡಿಕೊಂಡು ಸಾಯಂಕಾಲ ಕೂಡ ಮಾಡ್ಕೊಂಡು ಮನೆ ಒಟ್ಟಾರೆಯಾಗಿ ಒಂದು ಪಾಸಿಟಿವ್ ಎನರ್ಜಿ ರೀತಿಯಲ್ಲಿ ಇದ್ದಷ್ಟು ಒಳ್ಳೆಯದು. ಅಂದರೆ ದೇವರ ಮನೆಯಲ್ಲಿ ದೀಪ ಉರಿತಾ ಇದ್ದರೆ ಮನೆಗೆ ಶುಭವಾಗುತ್ತೆ. ಹಾಗೆ ಮನೆಯೆಲ್ಲ ಶುಭ್ರವಾಗಿದ್ದಷ್ಟು ಮನೆಯಲ್ಲಿರುವಂಥ ದಾರಿದ್ರ್ಯ ದೂರವಾಗುತ್ತೆ. ಅಂತೂ ಮನೆಯಲ್ಲಿ ಏನಾದರೂ ದೋಷಗಳು ದಾರಿದ್ರ್ಯಗಳು ಇದ್ದಂಥ ಸಂದರ್ಭದಲ್ಲಿ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿ ಸಂಪೂರ್ಣವಾಗಿ ದಾರಿದ್ರ್ಯ ದೋಷಗಳು ನಿವಾರಣೆ ಆಗಿ ಲಕ್ಷ್ಮಿ ಅನುಗ್ರಹ ಸುಲಭವಾಗಿ ನಿಮಗೆ ಲಭಿಸುತ್ತೆ. ಹಣ ವಿಪರೀತವಾಗಿ ವೃದ್ಧಿ ಆಗ್ತಾ ಬರುತ್ತೆ. ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ಯಾವುದೋ ಒಂದು ರೀತಿಯಾಗಿ ಯಾವುದೋ ಒಂದು ಆಸ್ತಿ ಬರ್ಬೋದು, ಅಥವಾ ಯಾವುದೋ ಒಂದು ರೀತಿಯಾಗಿ ನಿಮಗೆ ಹಣಕಾಸು ಒದಗಿ ಬರುತ್ತೆ, ಆಭರಣ ಕೊಂಡ್ಕೊಳ್ಳುವಂಥ ಯೋಗ ಬರುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅದ್ಭುತವಾಗಿ ಒಂದು ಯೋಗ ಬರುವಂಥದ್ದು. ಈ ಧನಿಯಾ ಬೀಜವನ್ನು ನಾವು ಈ ಒಂದು ಪರಿಹಾರ ಶಾಸ್ತ್ರಗಳ ಮುಖಾಂತರವಾಗಿ ತಿಳಿಸ್ಕೊಡೋದಾದರೆ ಇದನ್ನು
ಚಿನ್ನದ ಆಭರಣಗಳನ್ನು ಹೆಚ್ಚಿಸುವಂತಹದ್ದು, ಆಭರಣವನ್ನು ಆಕರ್ಷಿಸುವಂತಹ ಶಕ್ತಿ ಈ ಧನಿಯಾ ಬೀಜಕ್ಕಿದೆ. ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ. ಈ ಮಸಾಲ ಪದಾರ್ಥಗಳು ಯಾವುದೇ ಆದರೂ ಲಕ್ಷ್ಮಿಗೆ ಬಹಳ ಪ್ರೀತಿಕರವಾದಂಥದ್ದು. ಅದರಲ್ಲೂ ಈ ಧನಿಯಾ ಬೀಜವನ್ನು ಚಿನ್ನಕ್ಕೆ ಹೋಲಿಕೆಯನ್ನು ಮಾಡಲಾಗುತ್ತೆ. ಇದನ್ನು ಇಟ್ಟು ಪೂಜಿಸಿದ್ರೆ ಆಭರಣ ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ, ಅಂದರೆ ಆಭರಣ ಕೊಂಡ್ಕೊಳ್ಳುವಂಥ ಒಂದು ಯೋಗ ಬರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಈ ಧನಿಯಾದ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. 2 ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಪರಿಹಾರ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಳೋದಕ್ಕೆ ಮಾಡ್ಕೊಳ್ಳುವಂಥ ಪರಿಹಾರ. ಅಂದರೆ ಈ ಪರಿಹಾರ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂದರೆ ಸ್ನೇಹಿತರೆ, 1 ಲೋಟ ನೀರನ್ನು ತೆಗೆದುಕೊಳ್ಳಿ. ರಾತ್ರಿ ಮಲಗುವ ಮುನ್ನ ಮಾಡ್ಕೊಳ್ಳಿ. 1 ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು 1/4 ಭಾಗದಷ್ಟು ನೀರು ತೆಗೆದುಕೊಳ್ಳಿ. ಅದರಲ್ಲಿ 1 ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕಿ, ಅದರಲ್ಲಿ 10 ರಿಂದ 15 ಕಾಳಷ್ಟು ಧನಿಯಾ ಬೀಜಗಳನ್ನು ಹಾಕಿ ಅದನ್ನು ಇಡೀ ರಾತ್ರಿ ನಿಮ್ಮ ಮಲಗುವ ಕೋಣೆಯಲ್ಲಿ ಇಟ್ಕೊಳ್ಳಿ. ರಾತ್ರಿ ಮಲಗುವಾಗ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸಂಕಲ್ಪ ಮಾಡಿಕೊಂಡು ನೀವು ಇಡಬೇಕು. ಈ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಮಾಡ್ಕೋತಾ ಇದ್ದೀನಿ, ಕಷ್ಟಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು. ನನ್ನ ಈ ಕಾರ್ಯ ಇಷ್ಟು ದಿನದಲ್ಲಿ ಆಗಬೇಕು ಅಂದರೆ 9 ದಿನದಲ್ಲಿ ಆಗಬೇಕು, 7 ದಿನದಲ್ಲಿ ಆಗಬೇಕು, 5 ದಿನದಲ್ಲಿ ಏನಾದರೂ ಇಷ್ಟಾರ್ಥ ಇದ್ದರೆ ಮಾಡಿಕೊಂಡು ಆ ನೀರನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಪಾಟ್ ಇತ್ತು ಅಥವಾ ನಿಮ್ಮ ಮನೆಯಲ್ಲಿ ಭೂಮಿ ಇದೆ, ನಿಮ್ಮದೇ ಸ್ವಂತ ಜಾಗದಲ್ಲಿ ಭೂಮಿ ಇದೆ ಅಥವಾ ನಿಮ್ಮದೇ ಒಂದು ಪಾಟ್ ಇದೆ ಅಂದರೆ ಆ ಪಾಟಲ್ಲಿ ಹಾಕಿಬಿಡಿ. ಅಷ್ಟೇ, ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ಳಿ, ಧನಿಯಾ ಕಾಳನ್ನು ಹಾಕಿ ಪಾಟಲ್ಲಿ ಹಾಕಿ. ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ. 9 ದಿನದಲ್ಲಿ 5 ದಿನದಲ್ಲಿ ಅಂತ ಮಾಡ್ಕೊಳ್ಳಿ. 5 ದಿನ ಮಾಡ್ತೀನಿ, 9 ದಿನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊತ ಹೋಗಿ ಅಷ್ಟು ದಿನ ಮುಗಿಯೋದ್ರೊಳಗಡೆ ಶುಭ ಸುದ್ದಿಯನ್ನು ಕಾಣ್ತೀರ. ಅದೇ ರೀತಿಯಲ್ಲಿ ಇನ್ನು 2ನೇ ಪರಿಹಾರವನ್ನು, ಅದ್ಭುತವಾದಂಥ ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥದ್ದು ಧನಿಯಾ ಕಾಳು, ಹಾಗೆ ತುಪ್ಪ ಮತ್ತು ಕರ್ಪೂರ. ಸ್ನೇಹಿತರೆ, ನಿಮ್ಮ ಮನೆಯ ಹಾಲಲ್ಲಿ ನೀವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಒಂದು ಬಟ್ಲಲ್ಲಿ, ಒಂದು ಗಾಜಿನ ಬಟ್ಲಾಗಿರ್ಬೋದು, ಸ್ಟೀಲ್ ಬಟ್ಲಾಗಿರ್ಬೋದು, ಯಾವುದಾದ್ರೂ ಒಂದು ಬಟ್ಲು ತೆಗೆದುಕೊಳ್ಳಿ. ಆ ಬಟ್ಲಲ್ಲಿ 1 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ಳಿ. ಅದರಲ್ಲಿ 1 ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ಳಿ, ಅಂದರೆ 1 ಟೀ ಸ್ಪೂನ್, 1 ಟೇಬಲ್ ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲೇ ತೆಗೆದುಕೊಳ್ಳಿ. ಹಾಗೆ ಅದರಲ್ಲಿ 1 ಅರ್ಧ ಸ್ಪೂನಷ್ಟು ತುಪ್ಪವನ್ನು ತೆಗೆದುಕೊಳ್ಳಿ. ಅದರಲ್ಲಿ 1 2 ಬಿಲ್ಲೆಯಷ್ಟು ಕರ್ಪೂರವನ್ನು ತೆಗೆದುಕೊಳ್ಳಿ. ಆ ಕರ್ಪೂರಕ್ಕೆ ಅಗ್ನಿ ಸ್ಪರ್ಶ ಮಾಡಿ, ಅಂದರೆ ಬೆಂಕಿಯನ್ನು ಇಡಿ. ಅದು ಸಂಪೂರ್ಣವಾಗಿ ಆ ಒಂದು ಧನಿಯಾ ಕಾಳುಗಳು ಉರಿಬೇಕು. ಈ ತುಪ್ಪದ ಜೊತೆ ನಾವು ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಅದು ಉರಿಯುತ್ತೆ. ಮನೆಯ ಹಾಲಲ್ಲಿ ಅದನ್ನು ಉರಿಸ್ಬೇಕಾಗತ್ತೆ. ಅದು ಉರಿದು ಸಂಪೂರ್ಣ ಬೂದಿ ಆಗಬೇಕು. ಆ ಸಂಪೂರ್ಣ ಬೂದಿ ಆದ ನಂತರ ಆ ಬೂದಿಯನ್ನು ತೆಗೆದು ಒಂದು ಕವರಲ್ಲೋ ಒಂದು ಬಾಕ್ಸಲ್ಲೋ ಹಾಕಿ ಇಟ್ಕೊಳ್ಳಿ. 3 ವಾರಗಳ ಕಾಲ ಇದೇ ರೀತಿ ಮಾಡಬೇಕು. 3 ಬುಧವಾರ. 3ನೇ ಬುಧವಾರ ಸಂಪೂರ್ಣವಾಗಿ ಉರಿದ ನಂತರ ಆ ಒಂದು ಬೂದಿಯನ್ನು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ಕೈಯಲ್ಲಿ ಆ ಬೂದಿಯನ್ನು ಹಿಡಿದು ಆಕಾಶವನ್ನು ನೋಡಿಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡು ನೀವು ಆ ಬೂದಿಯನ್ನು ನೀವು ಉರುಬೇಕಾಗುತ್ತೆ. ಬಾಯಲ್ಲಿ ಉಫ್ ಅಂತ ಉರುಬೇಕಾಗುತ್ತೆ. ಆ ಬೂದಿ ಆಕಾಶದ ಕಡೆಗೆ ಹಾರುವಂತೆ ನೀವು ಉರುಬೇಕಾಗುತ್ತೆ, ಅಂದರೆ ಊದಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ, ನೀವು ಕೇಳಿಕೊಂಡು ಇಷ್ಟಾರ್ಥ ಸಿದ್ಧಿ ಮಾಡೋದ್ರಿಂದ ತಕ್ಷಣವೇ, ಅಂದರೆ ಶೀಘ್ರದಲ್ಲಿ ಶುಭವಾರ್ತೆಯನ್ನು ಕೇಳ್ತೀರಾ. ಅತಿ ಶೀಘ್ರದಲ್ಲಿ ಇಷ್ಟಾರ್ಥಗಳು ನೆರವೇರುತ್ತೆ. ಯಾವುದೇ ಆಸೆ ಪಟ್ಟರೂ ಕೂಡ ನೆರವೇರುತ್ತೆ. ಧನಕನಕ ರಾಶಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಒಟ್ಟಾರೆಯಾಗಿ ಧನಾಭಿವೃದ್ಧಿ ಆಗುತ್ತೆ. ಅದೃಷ್ಟವನ್ನು ಕಂಡುಕೊಳ್ತೀರಾ. ಒಟ್ಟಾರೆ ದಾರಿದ್ರ್ಯ ದೋಷ ನಿವಾರಣೆಯಾಗಿ ಲಕ್ಷ್ಮಿ ಅನುಗ್ರಹವಾಗುತ್ತೆ. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ.